ಇವತ್ತಿನ ವಿಡಿಯೋ ಬಂದು ನನ್ನ ತಂಗಿ ಮಗಳದು ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಆಗಿರುತ್ತೆ. ವಿಡಿಯೋ ಹಾಕೋದೆಲ್ಲ ಲೇಟ್ ಆಗ್ತಿದೆ. ಎಲ್ಲರೂ ಕೇಳ್ತಾ ಇದ್ದೀರಾ ಯೂಟ್ಯೂಬಲ್ಲಿ ಡೈಲಿ ವಿಡಿಯೋಗಳ್ನ ಅಪ್ಲೋಡ್ ಮಾಡಿ ಕುಕ್ಕಿಂಗ್ ಏನಾದರೂ ಮಾಡಿ ವಿಡಿಯೋಗಳ್ನ ಹಾಕ್ತಾಯಿರಿ ಅಂತಂತ ಎಲ್ಲರೂ ಕೇಳ್ತಾ ಇದ್ದೀರಾ. ಬಟ್ ನನಗೇನು ಮಾಡಲಿ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಅದರಿಂದ ನಾನು ಯಾವ ವಿಡಿಯೋನೂ ಮಾಡೋದಕ್ಕಾಗಲಿಲ್ಲ. ಒಟ್ಟು ವಿಡಿಯೋಗಳ್ನ ಮಾಡಿದ್ದೀನಿ, ಅದನ್ನ ಎಡಿಟ್ ಮಾಡಿ ಎಲ್ಲ ವಿಡಿಯೋಗಳ್ನೆಲ್ಲ ವಾಯ್ಸ್ ಓವರ್ ಕೊಟ್ಟು ಮಾಡಬೇಕಲ್ವ. ವಾಯ್ಸ್ ಎಲ್ಲ ಫುಲ್ಲು ಹೋಗ್ಬಿಟ್ಟಿತ್ತು. ನೋಡಿ, ಇವಳೇ ಬರ್ತ್ಡೇ ಗರ್ಲ್, ನನ್ನ ತಂಗಿ ಮಗಳು ಬರ್ತ್ಡೇ ಗರ್ಲ್. ಹೆಸರು ಚಿರಸ್ವಿ. ನಾವೆಲ್ಲ ತಂಗಿ ಮನೆಗೆ ಹೋಗಿದ್ವಿ. ಅಲ್ಲಿ ತಂಗಿ ಮಗಳಿಗೆ ರೆಡಿ ಮಾಡ್ತಾಯಿದ್ಲು ನನ್ನ ತಂಗಿ. ಹಾಗೆ ನಾವೆಲ್ಲ ಹಿಂಗೆ ಸ್ವಲ್ಪ ಹೊರಗಡೆ ಬಂದಿದ್ವಿ. ನೋಡಿ, ಎಲ್ಲ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ತಿಂತಾಯಿದ್ವಲ್ಲ ಕೋನ್ ಐಸು, ಅದು ನೆನಪಾಯಿತು. ಗಾಡೀಲಿ ಹೋಗ್ತಾಯಿದ್ರು, ಸರಿ ಅಂದ್ಬಿಟ್ಟು ನಾನು, ನನ್ನ ಹೊರ್ಗಿತ್ತಿ, ನಮ್ಮ ಚಿಕ್ಕಮ್ಮ, ನನ್ನ ತಂಗಿ ಎಲ್ಲರೂ ಕೂಡ ಐಸ್ನ ತೊಗೊಂಡು ಎಲ್ಲರೂ ತಿಂದ್ವಿ. ತುಂಬ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬಾ ತಿಂತಾಯಿದ್ವಿ. ಅವಾಗೆಲ್ಲ 2 ರೂಪಾಯಿ ಇತ್ತೇನೋ, ಇವಾಗ 10 ರೂಪಾಯಿ ಆಗಿಬಿಟ್ಟಿದೆ ಒಂದು ಕೋನ್ ಐಸು. ಸರಿ ಅಂದ್ಬಿಟ್ಟು ಎಲ್ಲ ನಾವು ಐಸ್ನೆಲ್ಲ ತಿಂದ್ಕೊಂಡು ಮನೆಗೆ ಬಂದು ಎಲ್ಲರೂ ರೆಡಿಯಾಗಿ, ನೋಡಿ ಇಲ್ಲಿ ಬರ್ತ್ಡೇ ಮಾಡುವಂಥ ಬೇಕ್ರಿ ಹತ್ರ ಬಂದು, ಅಲ್ಲಿ ಕೇಕ್ನ ಅಲ್ಲೇ ಆರ್ಡ್ರ್ ಕೊಟ್ಟಿರೋದ್ರಿಂದ ಅಲ್ಲೇ ನಾವು ಬರ್ತ್ಡೇನೂ ಮಾಡ್ಕೋಬೋದು. ಇದೆ ನೋಡಿ, ಜಸ್ಟ್ ಬೇಕಂತ. ಸರಿ ಅಂದ್ಬಿಟ್ಟು ಅಲ್ಲೆಲ್ಲನೂ ಒಂದು ವ್ಯೂನ ತಕ್ಕೊಂಡು ಎಲ್ಲ ವೀಡಿಯೋನ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ನೋಡಿ, ಇದೇ ಬೇಕ್ರಿ, ಇಲ್ಲೇ ಬರ್ತ್ಡೇ ಮಾಡೋದು. ಬರ್ತ್ಡೇ ಎಲ್ಲ ಚೆನ್ನಾಗಾಯಿತು. ಬರ್ತ್ಡೇ ಎಲ್ಲ ಆಯಿತು. ಅದು ಊಟ ಎಲ್ಲ ಬಂದು ಏನು ಒಬ್ಬಿಟ್ಟು ಊಟ ಎಲ್ಲ ಮಾಡಿದರು. ಸರಿ, ಊಟ ಎಲ್ಲ ಮುಗಿಸ್ಕೊಂಡು ನಾವು ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟು ಬಂದ್ವಿ. ನನಗೆ ಇನ್ನೇನು ಇಲ್ಲ, ವಿಡಿಯೋ ಮಾಡೋದಕ್ಕೆಲ್ಲ ಏನಿಲ್ಲ. ನನಗೆ ಅದೇ ಟೈಮು ನನಗೆ ಸಿಗ್ತಾಯಿಲ್ಲ. ನನಗೆ ವಿಡಿಯೋಗಳ್ನ ಮಾಡೋದಕ್ಕೆ, ವಿಡಿಯೋಗಳು ಮಾಡಿದ್ರು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕೆ ನನಗೆ ಟೈಮು ಶಾರ್ಟೇಜ್ ಆಗ್ತಿದೆ. ಕೆಲಸಗಳು ಇನ್ನೇನು ಮಕ್ಳಿಗೆ ಸ್ಕೂಲೆಲ್ಲ ಶುರುವಾಯಿತು, ಮನೆ ಕೆಲಸನೇ ಜಾಸ್ತಿ ಆಗಿದೆ ನನಗೆ. ಸೊ ಅದರಿಂದ ಇನ್ಮೇಲೆ ಆದಷ್ಟು ಡೈಲಿ ವಿಡಿಯೋಗಳ್ನ ಅಪ್ಲೋಡ್ ಮಾಡೋದಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ಎಲ್ಲರೂ ನನಗೆ ಕೇಳೋದು, ಕಾಮನ್ನಾಗಿ ಹೇಳೋದು ಅದನ್ನೇ, ನೀವು ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಿ, ನಾವು ನಿಮ್ಮ ವಿಡಿಯೋಗಳಿಗೆ ವೆಯ್ಟ್ ಮಾಡ್ತಾ ಇರ್ತೀವಿ ಅಂತ ಕೇಳ್ತಾ ಇದ್ದೀರಾ. ನಿಮ್ಗೆ ಯಾರಿಗೂ ಡಿಸಪಾಯಿಂಟ್ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಸೊ ಇನ್ಮೇಲೆ ಡೈಲಿ ವಿಡಿಯೋಗಳ್ನ ಮಾಡಿ ಹಾಕ್ತೀನಿ. ನಿಮ್ಗೆ ಯಾವುದಾದ್ರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೊಡೋ ಒಂದು ಲೈಕು, ಒಂದು ಕಮೆಂಟೇ ನನಗೆ ನೆಕ್ಸ್ಟ್ ವಿಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ. ಹಾಗೆ ನಿಮ್ಗೆ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆ ರೆಸಿಪಿನ ಮಾಡಿ ಅಲ್ಲಿ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನಿಧಾನ ಆದ್ರೂ ಮಾಡೇ ಮಾಡ್ತೀನಿ. ಹಾಗೆ ನಾವು ನೋಡಿ ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಎಲ್ಲ ಮನೆಗೆ ಬಂದ್ವಿ. ಬರ್ತ್ಡೇ ಮಾತ್ರ ತುಂಬ ಚೆನ್ನಾಗಾಗಿತ್ತು. ನೋಡಿ, ನನ್ನ ತಮ್ಮ ಹೋದ್ಸಲ ನನ್ನ ತಂಗಿ ಮಗನ ಬರ್ತ್ಡೇ ನನ್ನ ತಮ್ಮ ಇರಲಿಲ್ಲ. ಸೊ ನನ್ನ ತಮ್ಮನ ಹೆಂಡತಿ ಪ್ರೆಗ್ನೆಂಟ್ ಇರೋದ್ರಿಂದ ಎಲ್ಲೂ ಕರ್ಕೊಬರೋ ಆಗಿಲ್ಲ. ನನ್ನ ತಮ್ಮ ಹೋದ ಬರ್ತ್ಡೇಗೂ ಮಿಸ್ಸು, ನನ್ನ ತಂಗಿ ಮಗನ ಬರ್ತ್ಡೇಗೂ ಮಿಸ್ಸು, ತಂಗಿ ಮಗಳು ಬರ್ತ್ಡೇಗೂ ಮಿಸ್ಸು, ಬರೋಕ್ಕಾಗಿಲ್ಲ. ನೋಡಿ, ಇವರೆಲ್ಲ ನನ್ನ ತಮ್ಮ, ತಂಗಿ, ಚಿಕ್ಕಮ್ಮನ ಮಕ್ಕಳು, ಚಿಕ್ಕಮ್ಮನ ಮಗಳ ಮಗ, ಚಿಕ್ಕಮ್ಮ ಗೊತ್ತಲ್ಲ ನಿಮಗೆಲ್ಲರಿಗೂ. ಎಲ್ಲ ನೋಡಿ ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಎಲ್ಲ ಚೆನ್ನಾಗಿ ಬರ್ತ್ಡೇ ಪಾರ್ಟಿ ಎಲ್ಲ ಚೆನ್ನಾಗಾಯಿತು. ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಅಲ್ಲಿಂದ ನೈಟೇ ಮನೆಗೆ ಬಂದಿದ್ವಿ. ನನ್ನ ಓರ್ಗಿತ್ತಿ ಎಲ್ಲ ಬಂದಿದ್ದರು. ನಮ್ಮ ಓರ್ಗಿತ್ತಿ ಮಗ, ಅವ್ರ ಯಜಮಾನ್ರು ಎಲ್ಲ ಬಂದಿದ್ದರು. ಸೊ ಎಲ್ರಿಗೂ ಬೆಳಗ್ಗೆ ಕೆಲಸಗಳಲ್ವ, ನೈಟಲ್ಲೇ ಉಳ್ಕೊಂಡ್ರೆ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಸರಿ ಅಂದ್ಬಿಟ್ಟು ನೈಟೇ ಬಂದುಬಿಟ್ವಿ ಮನೆಗೆಲ್ಲನೂ. ಹಾಗೆ ವಿಡಿಯೋ ಯಾರೆಲ್ಲ ನೋಡಿದೆ ಅವ್ರಿಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ತಪ್ಪದೆ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.